ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ 2,31,000 ಮತದಾರರು ಇರುವಂತಹ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಹೌದು. ಆದರೆ ಈ ಸಲ 80,000ಕ್ಕೂ ಅಧಿಕ ಮತದಾರರು ಮುಸ್ಲಿಂ ಸಮುದಾಯದಿಂದ ಇದ್ದಾರೆ. ಹಾಗಾಗಿ ಮುಸ್ಲಿಮರಿಗೆ ಓಟ್ ಕೊಡಿ, ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ನಾಯಕರ ಹತ್ರ ಹೋದ್ರು, ಅಪೀಲ್ ಮಾಡಿದ್ರು, ಸಾಕಷ್ಟು ಪ್ರಯತ್ನ ಮಾಡಿದ್ರು. ಇದೆಲ್ಲ ಪ್ರಯತ್ನ ವಿಫಲವಾಗಿ ಕೊನೆಗೂ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ನಿರ್ಣಾಯಕ ಮತದಾರರಿದ್ದಾರೆ. ಅವರ ಲೀಡರ್ಸ್ ಎಲ್ಲ ಸಂಜೆ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ. ಡೆಫಿನೆಟ್ಲಿ ಪಾಲಿಟಿಕ್ಸೇ ಮಾತಾಡಿರ್ತಾರೆ. ಅವ್ರನ್ನ ಕೇಳೋಣ. ಜನರ ನಾಡಿ ಮಿಡಿತವನ್ನ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಪ್ರತಿದಿನ ಅವರು ಜನರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಏನಿದೆ ವಾತಾವರಣ ಅಂತ ಅಂದು. ನಮಸ್ಕಾರ, ಏನ್ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇಮ್ರಾನ್ ಅಂತ ಮೇಡಮ್. ಏನ್ ಮಾಡ್ತೀರಿ ನೀವು? ಮೆಕ್ಯಾನಿಕಲ್ ಮೇಡಮ್. ಹೌದಾ? ಓಕೆ. ಸೊ ಹೇಗಿದೆ ವಾತಾವರಣ? ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇಡೀ ಕರ್ನಾಟಕ ನೋಡಿದಂತ ಕ್ಷೇತ್ರ ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಆಗಿದೆ. ಈಗ ಹಂಗೆ ಆಗಿದೆ. ಹೌದು ಮೇಡಮ್. ಸರ್ ಏನ್ ಹೆಸರು? ಆರಿಫ್ ಖಾನ್. ಏನ್ ಮಾಡ್ತೀರಿ? ನಾವು ಮೈನಾರಿಟಿ ಚೇರ್ಮನ್, ಡಿಸ್ಟ್ರಿಕ್ಟ್ ಮೈನಾರಿಟಿ ಚೇರ್ಮನ್. ಓಕೆ. ಏನ್ ಅನ್ಸುತ್ತೆ? ಏನ್ರಿ ಆರಾಮಾಗಿ ನಾವು ಕಾಂಗ್ರೆಸ್ ಗೆಲ್ತೀವಿ. ಹೌದಾ? ಬೇಜಾರೇನಿಲ್ಲ? ಏನ್ ಬೇಜಾರಿಲ್ರಿ, ಬಂಡಾಯದ ಬಿಸಿ ಇಲ್ಲ, ಏನಿಲ್ಲ, ಯಾವುದಿಲ್ಲ. ಸಾದಿಕ್ ಪೈಲ್ವಾನ್ರು ಟಿಕೆಟ್ ಕೇಳ್ತಿದ್ರು, ಟಿಕೆಟ್ ಸಿಗ್ಲಿಲ್ಲ. ಕೇಳಿದ್ರೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತಿದ್ದಾರೆ, ಹಾಕಿದಾರೆ, ತೆಗಿತಾರೆ. ಏನ್ರಿ ಮತ್ತೆ ಈಗ ಕಾಂಗ್ರೆಸ್ ಬಿಟ್ರೆ ಇಲ್ಲಿ ಯಾವ್ದಿಲ್ರಿ. ಕಾಂಗ್ರೆಸ್ ಬಿಟ್ರೆ ಯಾರು ಇಲ್ಲ. ಯಾವ್ದಿಲ್ಲ. ಏನ್ ಸಾಹೇಬ್ರೆ, ಏನ್ ಹೇಳ್ತೀರಿ? ಏನ್ ಮಾತಾಡ್ತಿದ್ರಿ ಇಷ್ಟೊತ್ತು? ಏನಿಲ್ಲ ಮೇಡಮ್, ಸುಮ್ನೆ ಮಾತಾಡೋದಿಲ್ಲ ನೀವು. ನಾವು ಮಂಡಕ್ಕಿ ಮಾತಾಡಕಿದ್ದೆ. ಮಂಡಕ್ಕಿ ಬಗ್ಗೆ ಓಕೆ. ಏನು ಕಾಂಗ್ರೆಸ್ ಗೆಲ್ತೈತಿ ಬಿಡ್ರಿ ಇಲ್ಲಿ ಎಲ್ಲ. ಕಾಂಗ್ರೆಸ್ ಗೆಲ್ತಿತ್ತು. ಕಾಂಗ್ರೆಸ್ ಭದ್ರಕೋಟೆ ಇಲ್ಲಿ ನೋ ಡೌಟ್ ಇದು. 100% ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಗೆಲ್ತೈತಿ. ಸೊ ಮಂಡಕ್ಕಿ ಭಟ್ಟಿ ಬಗ್ಗೆ ಹೇಳ್ರಿ. ಮಂಡಕ್ಕಿ ಭಟ್ಟಿ ಯಾವ್ದಕ್ ಸ್ಪೆಷಲ್? ಏನಿದು? ಮಂಡಕ್ಕಿ ಖಾರ ಮಂಡಕ್ಕಿ ಮೆಣಸಿನಕಾಯಿ ಮಾಡ್ತೀವಿ ನಾವು. ಬಹಳ ಸ್ಪೆಷಲ್ ಮಂಡಕ್ಕಿ ಇದು. ಓಕೆ. ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ ಮಂಡಕ್ಕಿ? ಇಡೀ ನಮ್ ಸ್ಟೇಟ್ನಾಗ ಹೋಗ್ತೈತಿ. ಇಡೀ ಸ್ಟೇಟ್. ಆಂಧ್ರ ಬಾರ್ಡರ್ನೇ ಹೋಗ್ತೈತಿ, ತಮಿಳ್ನಾಡು ಬಾರ್ಡರ್ನೇ ಹೋಗ್ತೈತಿ, ತೆಲಂಗಾಣ ಬಾರ್ಡರ್ ಎಲ್ಲ ಕಡೆ ಹೋಗ್ತೈತಿ. ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ? ಸುಮಾರು ಇಲ್ಲಿ 1,000 ಚಿಲ್ಲರೆ ಮಂಡಕ್ಕಿ ಬಿಟ್ಟಿ ಅದ. ಒಂದು ಮಂಡಕ್ಕಿ ಬಿಟ್ಟಾಗ 5 ಜನ ಕೆಲಸ ಮಾಡೋದು. ಅದ್ರ ಹಿಂದೆ ಮಂಡಕ್ಕಿ ತುಂಬೋದು ಅಮ್ಮಾಲು 20,000 ಜನ ಸಂಸಾರ ನಡೀತೈತಿ. ಓಕೆ. ಎಲ್ಲ ಆರಾಮಾಗಿದ್ದಾರ? ಆರಾಮಾಗದ. ಸೊ ಮಂಡಕ್ಕಿ ಭಟ್ಟಿ ಇಲ್ಲಿ ಬಂದು ಕೆಲಸ ಮಾಡಿ ತುಂಬಾ ಜನ ಜೀವನ ನಡೆಸ್ತಿದ್ದಾರೆ. ನಿಮ್ಗೆ ಹೆಮ್ಮೆ ಇದೆ? ಹೌದು ಸರ್ ಮೇಡಮ್. ಈ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ? ಹೌದು. ನಾವು ಮಂಡಕ್ಕಿ ಬಿಟ್ಟು ಕೆಲಸ ಮಾಡ್ತಾರೆ. ಹೌದ್ರಿ? 3 ಸತಿ ಕಾರ್ಪೊರೇಟರ್ ಆಗಿ ಒಂದ್ಸತಿ ನಗರಸಭಾ ಅಧ್ಯಕ್ಷ ಆಗಿದ್ದೇನೆ. ಇಲ್ಲಿ 100% ಕಾಂಗ್ರೆಸ್ ಇದೆ. ಓಕೆ. ನೀವು ಎಲೆಕ್ಷನ್ ನಿಂತ್ಕೋಬೇಕು ತಾನೆ? ನಮ್ಗೆ ಅವಕಾಶ ಇಲ್ಲ, ಬೇಡ ನಮ್ಗೆ. ಆರಾಮದೀವಿ ನಾವು. ಪೆನಾಲ್ಟಿಗೆ ಸಿಕ್ಕಿಲ್ಲ. ಕಾಂಗ್ರೆಸ್ ಯಾರು ಟಿಕೆಟ್ ತರ್ತೀವಿ ಅವ್ರಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಹೌದಾ? ಪಾರ್ಟಿಯಿಂದ ಟಿಕೆಟ್ ಯಾರು ಸಲ ಅವ್ರಿಗೆ ಕೆಲಸ ಮಾಡ್ತೀವಿ. ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀರಿ ನೀವು? ಕಾಂಗ್ರೆಸ್ ಕಾರ್ಯಕರ್ತರು. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದೀರಿ. ಚಾ ಕಾಫಿ? ಕಾಫಿ ಅಲ್ಲ, ಈ ಕಡೆ ಜನ ಚಾ ಬಾಳ ಅಲ್ಲ. ಚಾ ಕುಡಿದ್ರಿ? ಏನಂತಾರ ಜನ? ಯಾರು ಗೆಲ್ಲಿಸ್ತಾರೆ? ಜನ ಸಾಮಾನ್ಯ ಜನ ಎಲ್ಲರೂ ಕಾಂಗ್ರೆಸ್ ಪರವಾಗಿದ್ದಾರೆ ಇದಾರೆ. ಎಲ್ಲ ಸಾಮಾನ್ಯ ಜನ. ಓಕೆ. ಎಲ್ಲ ದುಡಿಯೋ ವರ್ಗ ಏನಿದೆ ಇವರೆಲ್ಲ ದುಡಿಯೋರು, ಕಷ್ಟಪಟ್ಟು ದುಡಿಯೋರು ಎಲ್ಲ ಶ್ರಮಿಕ ವರ್ಗ. ಇವ್ರಿಗೆ ರಾಜಕೀಯದಿಂದ ಟಿಕೆಟ್ನಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ. ಇವ್ರಿಗೆ ಏನಂದ್ರೆ ನಮ್ಗೆ ಯಾರು ಕೆಲಸ ಮಾಡ್ತಾರೆ, ಯಾರು ಸಹಾಯ ಮಾಡ್ತಾರೆ, ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ ಅವ್ರ ಜೊತೆಗೆ ನಿಲ್ಲ ಅಂತ ವರ್ಗ ಇದು. ಸುಮ್ಗೆ ಸಮಯ ಸಾಧಕ ವರ್ಗ ಅಲ್ಲ ಇದು. ಇದು ಪ್ರಾಮಾಣಿಕ ವರ್ಗ ಇದು. ಇವ್ರು ಯಾವಾಗ್ಲೂ ಅವರು SS ಫ್ಯಾಮಿಲಿ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಇದ್ದಾರೆ. ಅವರು ಸಹಿತ ನಮ್ಗೆ ಕೈ ಬಿಟ್ಟಿಲ್ಲ. ಅವರು ನಮ್ಗೆಲ್ಲ ಕೆಲಸ ಮಾಡ್ಕೊಂತಾನೆ ಇದ್ದಾರೆ. ಇಲ್ಲೆಲ್ಲ ಬಟ್ಟಿಲೆ ಪ್ರಾಮಾಣಿಕ ವರ್ಗಕ್ಕೆ ಒಂದು ಅವಕಾಶ ಕೊಡ್ಬೇಕಿತ್ತಲ್ವಾ ಸರ್? ಅಲ್ಲ, ಬೇಕಾದಷ್ಟು ಅವಕಾಶ ಕೊಟ್ಟಿದ್ದಾರೆ. ಇವರಿಗೆ ಅಧ್ಯಕ್ಷರು ಮಾಡಿದ್ದಾರೆ, ನನಗೆ ಮೇಯರ್ ಮಾಡಿದ್ದಾರೆ. ದಾವಣಗೆರೆಗೆ ಅಷ್ಟೇ ಸಾಕ ಅದು? ಅಲ್ಲ ಮೇಡಮ್, ಕೇಳ್ರಿ. ಈಗ ಇಬ್ಬರಿಗೆ ಡೂಡ ಚೇರ್ಮನ್ ಮಾಡಿದ್ದಾರೆ. ಇಲ್ಲಿ ಬೇಕಾದಷ್ಟು ಬೇರೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. MLC ಮಾಡಿದ್ದಾರೆ. 3 ಸರ್ತಿ MLC ಮಾಡಿದ್ದಾರೆ. ಯಾರಿಗೆ? ಜಬ್ಬಾರ್ ಸಾಹೇಬ್ರಿಗೆ. ಜಬ್ಬಾರ್ ಅವರು ತಮ್ಮ ಸ್ವಂತ ಬಲದಿಂದ MLC ಆಗಿದ್ದು ಅಂತಾರೆ. ಅದು ಏನ್ ಬೇಕಾದ್ರೂ ಮಾತಾಡ್ಬೋದು. ಈಗ ನಾನು ಹೇಳ್ಬೋದು, ನಾವು ನಮ್ಮ ಸ್ವಂತ ಬಲದಿಂದ ಆದ್ವಿ ಅಂತಂದೇಳಿ. ಅದಲ್ಲ ವಿಷಯ, ಅದಲ್ಲ. ನಾವು ಪಕ್ಷ ಪ್ಲಸ್ ಶಾಮನೂರು ಶಿವಶಂಕರಪ್ಪ, ಶಾಮನೂರು ಮಲ್ಲಿಕಾರ್ಜುನ್ ಅವ್ರ ಬಲದಿಂದಾನೇ ಅವರು MLC ಆಗಿದ್ದು, ನಾವು ಆಗಿದ್ದು. ನಮ್ಗೆ ಇಲ್ಲಿ ಅವರು ಕಷ್ಟಕ್ಕಾಗ್ತಾರೆ. ಓಕೆ. ಶಾಮನೂರು ಶಿವಶಂಕರಪ್ಪ ಮತ್ತು ಶಾಮನೂರು ಮಲ್ಲಿಕಾರ್ಜುನ್ ನಮ್ಮ ಕಷ್ಟಕ್ಕಾಗ್ತಾರೆ. ಫುಟ್ಪಾತ್ ತೆರವುಗೊಳಿಸ್ಬೇಕಂತಂದೇಳಿ 10 ಸರ್ತಿ ಪೊಲೀಸ್ ಇಲಾಖೆ ಪ್ರಯತ್ನ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪರೇ ಇಲ್ಲ, ಬಡವರಿಗೆ ನೀವು ಅನ್ಯಾಯ ಮಾಡಬೇಡ್ರಿ,
ದುಡ್ಕೊಂಡ್ ತಿನ್ಲಿ ಬಿಡ್ರಿ, ಸುಮ್ಕೆ ಹೆದರ್ಸಿ ಕೈ ಬಿಡ್ರಿ ಅಂತೇಳಿ ಇಂಥವು 10 ಘಟನೆಗಳು ಈ ನಗರದಲ್ಲಿ ನಡೆದಿದ್ದಾವೆ. ಅವರು ಯಾವಾಗ್ಲೂ ಅವ್ರು ಶ್ರೀಮಂತರಿರ್ಬೋದು, ಆದ್ರೆ ಅವರು ಬಡವರ ಪರಗೆ ಕಾಳಜಿ ಇಟ್ಕೊಂತಿರೋಂಥ ಕುಟುಂಬ ಅದು. ಅದರಲ್ಲಿ ಪ್ಲಸ್ ಕಾಂಗ್ರೆಸ್ ಪಕ್ಷ ಓಕೆ ಎರಡೂ ಸೇರಿ ಅವರು ಗೆಲ್ಲುವ ಬಹಳ ಸುಲಭ ಇದೆ. ಅವ್ರು ಗೆಲ್ತಾರೆ. ನಾವೆಲ್ಲ ಮಾಜಿ ನಗರಸಭಾ ಸದಸ್ಯರು, ಮಾಜಿ ಮೇಯರ್ಗಳು, ಮಾಜಿ ಅಧ್ಯಕ್ಷರುಗಳು ಎಲ್ಲ ಇಲ್ಲೆಲ್ಲ ಎಲ್ಲರೂ ಅವ್ರ ಜೊತೆಗೆ ಪ್ರಾಮಾಣಿಕವಾಗಿರ್ತೀವಿ. ಓಕೆ, ಈ ಮಂಡಕ್ಕಿ ಬಟ್ಟಿ ಮತ್ತೆ ಈ ಏರಿಯಾದಲ್ಲಿ ಸುಮಾರು ಎಷ್ಟು ವೋಟರ್ಸ್ ಇದ್ದಾರೆ? ಆಜಾದ್ ನಗರ, ಮಂಡಕ್ಕಿ ಬಟ್ಟಿ ಮೇಲೇನೆ ಮೇಜರು ಹೌದು. ಸುಮಾರು 12ರಿಂದ 15 ಸಾವಿರ ಜನ ಇದ್ರ ಮೇಲೆ ಡಿಪೆಂಡ್ ಇದ್ದಾರೆ. ಅಲ್ಲ ನಾನು ವೋಟರ್ಸ್ ಕೇಳ್ತಾ ಇದ್ದೀನಿ. ವೋಟರ್ಸ್ 12,000 ಜನ ಇದ್ದಾರೆ. 12,000 ಜನ ವೋಟರ್ಸ್ ಇದ್ದಾರೆ. ಓಕೆ, ಸೊ ಎಲ್ಲರ ಫೇವರು ಕಾಂಗ್ರೆಸ್ ಪಾರ್ಟಿ ಮತ್ತೆ ಸಮರ್ಥ. ಓಕೆ, ಏನ್ ಹೇಳ್ತೀರಿ ಮೇಡಮ್ ಅವರೇ? ಅವ್ರಿಗೆ ಸಪೋರ್ಟ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಸರ್ಕಾರದಿಂದ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಶ್ರಯ ಸ್ಕೀಮ್ನಾಗೆ 15,000 ಮನೆ ತೊಗೊಂಡು ಬಂದಿದ್ದರು. ಅದ್ರಾಗೆ ಮೇಜರ್ ನಮ್ಮ ಕಮ್ಯುನಿಟಿಗೆ 10,000 ಮನೆ ಅವರು ನಮ್ಮ ಕಮ್ಯುನಿಟಿಗೆ ಕೊಟ್ಟಿದ್ರು. ಈಗ SSM ನಗರ ಅಂತ ಇದೆ, SPS ನಗರ ಅಂತ ಇದೆ. ನೀವು ಹೋಗಿ ನೋಡಿರಿ, ನಮ್ಮ ಮೈನಾರಿಟೀಸಿಗೆ ಜಾಸ್ತಿ ಮನೆ ಸಿಕ್ಕಿದೆ. ಅವರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಈಗ ನಾವು ಮಹಾನಗರ ಪಾಲಿಕೆ ಸದಸ್ಯರಾಗಿ ನಾವು ಹೋಗಿ ನಮ್ಮ ಏರಿಯಾದ ಏನಾರ ಕಂಪ್ಲೇಂಟ್ ಹೇಳಿದರೆ ಹಿಂದೆನೇ ಅವರು ಅದಕ್ಕೆ ಸ್ಪಂದಿಸ್ತಾರೆ. ಅವರಿಗೆ ಒಂದು ಗ್ರ್ಯಾಂಟ್ ತರೋದು ನ್ಯಾಕ್ ಗೊತ್ತಿದೆ, ಸರ್ಕಾರದಿಂದ ಯಾವ ಟೈಪ್ ಗ್ರ್ಯಾಂಟ್ ತರಬೇಕು. ಈಗ ಇದು ಮೊದಲೇ ನೀವು ಅವ್ರು MLA ಆಗೋಕ್ಕಿಂತ ಮುಂಚೆ ನೋಡಿದರೆ ಒಂದು ಕಾಂಕ್ರೀಟ್ ರೋಡ್ ಇದ್ದಿಲ್ಲ, ಎಲ್ಲ ಕೆಸರು ಮಣ್ಣಿನಾಗ ನಾವು ಓಡಬೇಕಾಗ್ತಿತ್ತು. ಈಗ ಎಲ್ಲಿ ಹೋಗಿದ್ರು ನೀವು, ಈಗ CC ರೋಡ್, ದಾವಣಗೆರೆ ತುಂಬ CC ರೋಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಾವು ಎಲ್ಲ ಸಮಾಜದವರು ಅವ್ರ ಜೊತೆಗಿದ್ದಾರೆ. ಅದ್ರಾಗೂ ಪ್ರಮುಖವಾಗಿ ಮುಸ್ಲಿಂ ಕಮ್ಯುನಿಟಿ ಅವ್ರಿಗೆ ಯಾವಾಗ್ಲೂ ಕೈ ಬಿಡಲ್ಲ. ಬೇಜಾರೇನು ಇಲ್ಲ, ಪ್ರೊಟೆಸ್ಟ್ ಎಲ್ಲ ಆಯ್ತು, ಟಿಕೆಟ್ ಸಿಕ್ಕಿಲ್ಲ ಅಂತ ಎಲ್ಲ. ಅವರು ಸಾದಿಕ್ ಪಹಲ್ವಾನ್ರು ಹಳೆ ಕಾರ್ಯಕರ್ತರು, ಅವರಲ್ಲಿ ಸ್ವಲ್ಪ ಸಿಟ್ಟು ಅವ್ರಿಗಿದೆ, ಟಿಕೆಟ್ ಸಿಗಲಿಲ್ಲ ಅಂತ. ಅವರು ಆಯ್ತಲ್ಲ ಬಂದು ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾರಂತ ನಮಗೆ ಆತ್ಮವಿಶ್ವಾಸ ಇದೆ, ಆಗುತ್ತೆ, ಆಗ್ತೈತಂತ ನಮಗಿದೆ. ಓಕೆ, ಸರಿ ಸರ್, ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಲೀಡರ್ಸ್ ಅಂತ ನನಗೆ ಗೊತ್ತಾಯ್ತು. ಬಟ್ ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಒಂದಿಷ್ಟು ರೀಸನ್ಸ್ ಹೇಳಿ ನನಗೆ. ಕಾಂಗ್ರೆಸ್ ಅನ್ನೋದಕ್ಕಿಂತ ಸಮರ್ಥ ಶಾಮ್ನೂರ್ ಅವರು ಯಾಕೆ ಗೆಲ್ಬೇಕು? ಮೇಡಮ್ ಅವರೇ, ನಮಗೆ BJP ಸೋಲ್ಸೋ ಕ್ಯಾಂಡಿಡೇಟ್ ಬೇಕು. ಸಮರ್ಥ ಬಿಟ್ಟು ಬೇರೆ ಯಾರಿಲ್ಲ ಇಲ್ಲಿ. ಅವ್ರಿಗೆ ಓಟ್ ಹಾಕೋದು ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನೋ ಡೌಟ್ ಕಾಂಗ್ರೆಸ್ 100% ವಿನ್ ಆಗುತ್ತೆ. ಸೊ ಕುಟುಂಬ ರಾಜಕಾರಣ MP ಇದ್ದಾರೆ, ಮಿನಿಸ್ಟರ್ ಇದ್ದಾರೆ ಅಂತ ನಮ್ ಕೆಲಸ ಆಗ್ಬೇಕಷ್ಟೇ, ಮತ್ತೇನಿಲ್ಲ. ಅವ್ರ ಕೆಲಸ ಮಾಡ್ತಾರೆ, ನಾವು ಹೇಳಿ ಸ್ಪಂದಿಸ್ತಾರೆ. ನೋ ಡೌಟ್ ಅವರೇ ಗೆಲ್ತಾರೆ 100%. ಓಕೆ, ಸಮ್ಮತಿಗೆ ಕೆಲಸ ಮಾಡೋದು ಕಾಂಗ್ರೆಸ್ಸಿಗೆ, ಸಮರ್ಥಿಗೆ ಕೆಲಸ ಮಾಡ್ತೀರಿ. ಹೌದು. ಓಕೆ, ಸೊ ಮುಂದಿನ ದಿನಗಳಲ್ಲಾದ್ರೂ ಏನಾದ್ರೂ ಚಾನ್ಸಸ್ ಇದೆಯಾ ಸಮುದಾಯದ ಲೀಡರ್ಸ್ ಗಳಿಗೆ ಯಾರಿಗಾದ್ರೂ ವಿಧಾನಸಭೆಗೆ ಕಳಿಸ್ಬೇಕು ಅನ್ನೋದು? ಗೆದ್ಮೇಲೆ ಹೋಗ್ತಾರ, ಟಿಕೆಟ್ ಕೊಟ್ರೆ ಗೆಲ್ತಾರೆ ಸರ್. ಅವಕಾಶ ಮುಂದೆ ಸಿಗುತ್ತೆ, ಒಂದ್ಸಲ ಹೋಗ್ತೀವಿ. ಜನರಿಗೆ ಸರ್ವಿಸ್ ಕೊಟ್ಟು ಎಲ್ಲ ಸಮಾಜದವ್ರಿಗೆ ಜೊತೆಗೆ ಇಟ್ಕೊಂಡು ಆ್ಯಸ್ ಎ ಲೀಡ್ರ್ ಅವ್ರು ಡೆವಲಪ್ ಆದಮೇಲೆ ಪಕ್ಷ ಗುರುತಿಸಿದರೆ ಅವ್ರಿಗೆ ಟಿಕೆಟ್ ಸಿಗ್ತೈತೆ. ಕಾಂಗ್ರೆಸ್ಸಿಂದ ಇಲ್ಲಿ ಇರೋದೇ ಕಾಂಗ್ರೆಸ್. ಯಾರು ನಮ್ಮ ಸಮುದಾಯಕ್ಕೆ ಸಿಕ್ಕರೂ ಅವರು ಮುಂದೆ MLA ಆಗೇ ಆಗ್ತಾರೆ. ಈಗ ಶಾಮ್ನೂರ್ ಶಿವಶಂಕರಪ್ಪನವರು ಇಡೀ ರಾಜ್ಯದಲ್ಲೇ ಹಿರಿಯರಿದ್ರು. ಇಂಡಿಯಾದಲ್ಲಿ ನೋಡೋದಾದ್ರೆ ಅವರು ಅತಿ ಹೆಚ್ಚು ವರ್ಷದ ಅಂದರೆ ಹಿರಿಯ MLA ಆಗಿದ್ರು. ಅವರು 93 ಇಯರ್ಸ್ ಆಗಿತ್ತು ಅವರಿಗೆ, ಆಯಿತಾ. ಬಟ್ ಅವರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮತ್ತು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ನು ಅಹಿಂದದವರು ಪ್ರೀತಿಸ್ತಾ ಇದ್ರು, ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಗೌರವಿಸ್ತಾ ಇದ್ರು. ಅವ್ರು ಹೋದ ನಂತರ ಅವ್ರು ಹೋಗಿದ್ದಾರೆ ಅನ್ನೋ ನೋವು ಇದೆಯಾ? ಅವ್ರದ್ದು ಕೊರತೆ ಕಾಡುತ್ತಾ? ಕೊರತೆ ಇದೆ, ಅವರು ಹೋಗಿದ್ದು ನೋವು ಇದೆ. ಯಾಕಂದರೆ ಅವರು ಇದ್ದಿದ್ರೆ ಈ ಸಮಸ್ಯೆನೇ ಬರ್ತಿದ್ದಿಲ್ಲ. ಈಗ ಇದು ಏನು ಉದ್ಭವ ಆಗಿದೆಯಲ್ಲ ವಾತಾವರಣ, ಇನ್ನೊಂದು ಸ್ವಲ್ಪ ದಿವಸ ಅವ್ರಿಗೆ ದೇವರು ಆಯ್ಸ್ ಕೊಟ್ಟಿದ್ರೆ ನೆಕ್ಸ್ಟ್ ಅದು ಏನೇನಾಗ್ತಿತ್ತು ಆ ದೇವ್ರಿಗೆ ಗೊತ್ತು. ಆದರೆ ಅವರಿಗೆ ಎಲ್ಲ ಅವರು ವೀರೇಶ್ವರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆದ್ರೂ ಕೂಡ ನಾವು ಮುಸ್ಲಿಮ್ಸ್ ಆಗಲಿ, ಏಕೆ ಜನ ಆಗಲಿ, SC ST ಆಗಲಿ, ಕುರುಬರಾಗಲಿ, ಯಾರಾಗಲಿ ಅವರು ಬೆಡ್ರೂಮ್ ಹೋಗಿ ಅವ್ರಿಗೆ ಮಾತಾಡ್ಸಿ ಬರ್ತಿದ್ವಿ. ಅದು ಒಂದು ಭಾಳ ಇದು ಗುಣ ಅವ್ರದ್ದು, ನಮ್ಮ ಯಜಮಾನ್ರದ್ದು. ಅದು ಒಂದು ಭಾಳ ಒಳ್ಳೆ ಗುಣ ಅವ್ರದ್ದು. ಬಟ್ ಮಲ್ಲಣ್ಣ ಜನರಿಗೆ ಸಿಗದೇ ಇಲ್ಲ ಅಂತಾರೆ, ನಿಜಾನಾ? ಸಿಗಲಿಲ್ಲ ಅಂದ್ರೆ ಇಷ್ಟು ಡೆವಲಪ್ಮೆಂಟ್ ಆಗ್ತಿತ್ತು, ಸಿಗಲಿಲ್ಲ ಅಂದ್ರೆ ಇಷ್ಟು ನಮ್ಮ ಊರು ಡೆವಲಪ್ ಆಗ್ತಿತ್ತು.
ಸಿಗ್ತಾರೆ. ಸಿಗ್ತಾರೆ. ಓಕೆ ಸರ್ ಸರ್ ಎಲ್ಲಾರು ಕೊಟ್ಟಾಗ ಮಲ್ಲಣ್ಣ ಇದು ವಾಲ್ಪೇಪರ್ ಇದೆ ಇದೆ. ಸಿಕ್ಕರೆ ಅಲ್ಲಿ ವಾಲ್ಪೇಪರ್ ಬರೋದಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ ಹಾ. ಅಂದ್ರೆ ಜನರ ಜೊತೆ ಇದ್ದಾರೆ. ಇದಾರೆ ಓಕೆ ಓಟ್ ಕೇಳಕ್ಕಷ್ಟೇ ಬರ್ತಾರೆ ಅನ್ನೋ ತರ ಇಲ್ಲ, ಕಷ್ಟ ಸುಖಕ್ಕೆ ಆಗ್ತಾರೆ. ಹೌದು ಸಾಹೇಬ್ರೆ ಏನ್ ಸಮಾಚಾರ, ಹೆಂಗಿದೆ ವಾತಾವರಣ? ವಾತಾವರಣ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ. ಯಾರು ಗೆಲ್ತಾರೆ ಅನ್ಸುತ್ತೆ? ಕಾಂಗ್ರೆಸ್ ಗೆಲ್ತದೆ. ಕಾಂಗ್ರೆಸ್ ಗೆಲ್ಲುತ್ತೆ. ಸಮರ್ಥರಾಗಿದ್ದಾರೆ. ಓಕೆ 100%. ಓಕೆ. ಸೊ ಸಮರ್ಥ ಅವರಿಂದ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಈಗ ಅವರು ಅಜ್ಜಾರ ಕಾಲದಿಂದ ಅವ್ರ ಅಜ್ಜಾರು ಈ ಫೀಲ್ಡಿಗೆ ಬಂದಿದ್ದು ಈ ಊರು ಒಂದು ಗೊಂದಲದ ಮಯವಾಗಿತ್ತು, ಶಾಂತಿ ಸುವ್ಯವಸ್ಥೆ ಹಾಳಾಗೋಗಿತ್ತು. ಅಂಥ ಸಮಯದಲ್ಲಿ ಚಾಮೂರು ಶಂಕರಪ್ಪರು ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದ್ದಕ್ಕೆ ಇವತ್ತು ಸುಮಾರು 33 ವರ್ಷದಿಂದ ಈ ನಗರ ಶಾಂತಿ ಸುವ್ಯವಸ್ಥೆ ಜೊತೆಗೆ ನೀವು ರಾಜ್ಯದ ಯಾವುದೇ ಊರುಗಳು ನೋಡಿದ್ರೂ ಬೆಂಗಳೂರು ಬಿಟ್ಟು ಉಳಿದ ಎಲ್ಲ ಊರುಗಳಿಗಿಂತ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಸಮರ್ಥ ಅವ್ರಿಗೆ ಬಿಟ್ಟು ಕಾಂಗ್ರೆಸ್ ಇಂದ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿದ್ರೆ ಗೆಲ್ತಿದ್ರಾ? ಪಕ್ಷ ಯಾರಿಗೆ ಕೊಟ್ಟಿದ್ರು ನಾವು ಒಪ್ಕೊತಿದ್ದೀವಿ. ಒಪ್ಕೊಳ್ತಿದ್ರಿ? 100% ಒಪ್ಕೊಳ್ತಿದ್ರಿ. ಓಕೆ, ನೀವೇನ್ ಹೇಳ್ತೀರಿ? ಏನಿಲ್ಲ ಮೇಡಮ್, ಎಲ್ಲ ಒಂದೇ, ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಅಷ್ಟೇ. ಕಾಂಗ್ರೆಸ್ ಗೆಲ್ತಾವ, ಜಾಸ್ತಿ ರೆಡಿಯಿಂದ ಗೆಲ್ತಾವ ಕಾಂಗ್ರೆಸ್. ಹೌದಾ? ಈ ಸಲ ಒಂದ್ ಸ್ವಲ್ಪ ಭದ್ರಕೋಟೆ ಒಂದು 5% ಓಟು ದೊಡ್ಡವರಿದ್ದಾಗ ಭದ್ರಕೋಟೆ ಇತ್ತು ಅಂತ ಅಂದ್ರು, ಬಟ್ ಅದು ಇನ್ನೂ ಹೆಚ್ಚಿಗೆ ಆಗ್ತಾವ. ಈಗ ಇನ್ನೂ ಹೆಚ್ಚಿಗೆ ಆಗುತ್ತೆ. ಹೆಚ್ಚಿಗೆ ಆಗ್ತಾವ. ಓಕೆ, ಏನ್ ಅನ್ಸುತ್ತೆ ಸಾಹೇಬ್ರೆ? ಏನ್ ಕೆಲಸ ಮಾಡ್ತೀರಿ? ನೀವ್ ಹೇಳ್ಕೊಡಂಗಿಲ್ಲ, ಅವ್ರು ಹೇಳ್ತಾರೆ ಸುಮ್ನಿರ್ರಿ. ಮಂಡಕ್ಕಿ ಬಟ್ಟಿ. ಎಷ್ಟ್ ದುಡಿತೀರಿ ದಿನಕ್ಕ? 500 ರೂಪಾಯಿ ದುಡಿತೈತಿ. ಎಲ್ಲ ಸರಿ ಹೋಗ್ತೈತಿ ಮನೀಗ? ಆಗ್ತೈತಿ. ಹೌದಾ? ಶಾಮ್ನೂರ್ ತಾತ ತೀರ್ಕೊಂಡ್ರು, ಏನ್ ಅನ್ಸುತ್ತೆ? ಅವ್ರನ್ನ ಭೇಟಿ ಆಗಿದ್ರಿ ನೀವು? ಸಿಕ್ಕಿದ್ರಿ ಅವ್ರೀಗ? ಸಿಕ್ಕಿದ್ರಿ? ಮಾತಾಡ್ಸಿದ್ರು? ಏನು ಇಲ್ಲ, ಅವರು ನಮಗೆ ಒಳ್ಳೇದು ಮಾಡಿದಾರ. ಒಳ್ಳೇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಹಾಕೋದು ಓಟ್. ಓಕೆ. ನಮಸ್ತೆ, ನನ್ನ ಹೆಸರು ಕೊಟ್ರಿಮ್ರ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಸಿಗೆ ಮತ ಯಾಕೆ ಹಾಕ್ತೀವಿ ಅಂತ ಹೇಳಿದರೆ ನಾವು, ಅವ್ರದ್ದೊಂದು ಇತಿಹಾಸ ಇದೆ, 94ರಿಂದನೂ ಇತಿಹಾಸ ಇದೆ. ಫಸ್ಟ್ ಆಫ್ ಆಲ್ ಫಸ್ಟ್ ಸಚಿವರಾದಾಗ ನಮ್ಮ SS ಮಲ್ಲಣ್ಣನವರು 10,000 ಮನೆಗಳನ್ನು ನಿರ್ಮಿಸಿ ಬಡವ್ರ ಬಗರಿಗೆ 10,000 ಮನೆ ಕೊಟ್ಟಿದ್ದಾರೆ. ನಾನು ಚಿಕ್ಕವನಿದ್ದಾಗ PB ರೋಡಿಂದ ನೀರು ತರ್ತಿದ್ವಿ ನಾವು. PB ರೋಡಿಂದ ಇಲ್ಲಿಂದ ಸರಿ ಸುಮಾರು 8ರಿಂದ 10 ಕಿಲೋಮೀಟ್ರ್ ಸೈಕಲಲ್ಲಿ ನೀರು ತರ್ತಿದ್ವಿ ನಾವು. ಅದು ಐತಲ್ಲ, ಬಾತಿಕೆರೆಯಿಂದ ಡೈರೆಕ್ಟ್ ಎಲ್ಲರಿಗೂ ಜನರಿಗೆ, ಎಲ್ಲ ಬಡವ್ರ ಬಗರಿಗೆ ಒಂದು ಸವಲತ್ತಾಗಲಿ ಅಂತ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅದು ಹಳೇದಾಗಲಿ. ಈಗ ರೀಸೆಂಟ್ ಯಾರಿಗೆ ಕಾಣ್ತಿಲ್ಲ ಅಭಿವೃದ್ಧಿ ಬಗ್ಗೆ. ಲಾಸ್ಟ್ ಟೈಮ್ ಕೊರೋನಾ ಬಂತು. ಕೊರೋನಾನಲ್ಲಿ ತಾವು ನೋಡಿದ್ದೀರಾ, ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಒಂದು ವ್ಯಾಕ್ಸಿನೇಷನ್ಗೆ ಎಷ್ಟು ವ್ಯಾಲ್ಯೂಬಲ್ ಇತ್ತು. ಅದು ಎಲ್ಲರಿಗೆ, ನಮಗೆ ಅಲ್ಪಸಂಖ್ಯಾತರು ಮತ್ತು ಅಹಿಂದ ಎಲ್ಲ ವರ್ಗದವ್ರಿಗೂ, ಒಂದೇ ವರ್ಗ ಅಂತ ಸೀಮಿತ ಅಲ್ಲ, ಎಲ್ಲ ವರ್ಗದವ್ರಿಗೂ ಫ್ರೀ ವ್ಯಾಕ್ಸಿನೇಷನ್ ಕೊಟ್ಟರು. ಅವರು ಅದ್ರ ಕರ್ತವ್ಯ ಮಾಡ್ಬೇಕು, ಅವರು ಮಾಡಿದ್ದಾರೆ. ಮತ್ತೆ ಒಂದು MLA ಆದವರು, ಈಗ ತಾವು ನಿಂತಿದ್ದೀರಾ, ಪ್ರತಿ ಒಂದು ಸಣ್ಣ ಓಣಿನಲ್ಲೂ CC ರೋಡ್ ಮಾಡಿದ್ದಾರೆ, ಡ್ರೈನೇಜ್ ಮಾಡಿದ್ದಾರೆ, ದೊಡ್ಡ CC ಚರಂಡಿ ಮಾಡಿಸಿದ್ದಾರೆ. ಇನ್ನು ಅಭಿವೃದ್ಧಿ ಅಂದ್ರೆ ಏನ್ ಅಭಿವೃದ್ಧಿ? ಒಂದು ಹಾಸ್ಪಿಟಲ್ ಬೇಡವಾ ನಿಮ್ಗೆ? ಬೇಕು ಮೇಡಮ್. ಈಗ ಇಷ್ಟು ದಿನ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಸಮರ್ಥ ಒಳ್ಳೆ ಅಭ್ಯರ್ಥಿ, ಎಜುಕೇಟೆಡ್, ಅವ್ರ ನಡವಳಿಕೆ ನೋಡಿದ್ರೆ ಇತ್ತಲ್ಲ, ಅವರಿಗೆ ಫಸ್ಟ್ ಆರೋಗ್ಯ ಮತ್ತು ಎಜುಕೇಶನ್ ಅದ್ರ ಬಗ್ಗೆ ಬಹಳ ಗಮನ ಕೊಡ್ತಿದ್ದಾರೆ ಅವರು. ಯಾಕಂದ್ರೆ ನಾವು ಮಾತಾಡಿದೀವಲ್ಲ, ಅವ್ರಿಗೆ ಸ್ವಭಾವ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಇತ್ತಲ್ಲ, ಸಮರ್ಥ ಗೆದ್ದು ಬಂದ್ರೆ ನಮಗೆ 100% ನಂಬಿಕೆ ಇದೆ. ಒಂದು ಹಾಸ್ಪಿಟ್ಲ್, ಒಂದು ಕಾಲೇಜ್ ಆಗುತ್ತೆ ಅಂತ ನಮಗೆ 101% ನಂಬಿಕೆ ಇದೆ. ವೆಲ್ ಸರ್, ಸಭೆ ವಿತ್ ಸಭಾನಲ್ಲಿ ಮಾಡಿರೋ ಇಂಟರ್ವ್ಯೂಸ್ ಅನ್ನ ಸೊ ಇಲ್ಲಿ ಮಂಡಕ್ಕಿ ಬಟ್ಟಿಲಿರುವಂತಹ ಲೀಡರ್ಸು, ಇಲ್ಲಿರೋ ನಾಯಕರೆಲ್ಲ ನೋಡಿದಾರಂತೆ. ಸೊ ಅವರು ಒಂದಿಷ್ಟು ಜನರಿಗೆ ನಾನು ಆನ್ಸರ್ ಮಾಡಬೇಕು, ನಿಮ್ಮ ಇಂಟರ್ವ್ಯೂ ಅಲ್ಲಿ ಅವರು ಹೀಗೆ ಹೇಳಿದರು ಅಂತ ಅಂದರು. ಸಾಹೇಬ್ರೆ ಏನದು? ಯಶವಂತರಾವ್ ಅವ್ರು ಏನಂದಿದ್ರು? ಊರ ದಕ್ಷಿಣ ಕ್ಷೇತ್ರ 30 ವರ್ಷದಿಂದ ಶಾಸಕರು ಚಾಮೂರು ಶಂಕರಪ್ಪರ ಶಾಸಕರ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿರೋದು ಸುಳ್ಳದು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿ ಚುನಾವಣೆ ಮಾಡೋದು ಬೇಡ ಅಂತೇಳಿ ನಾವು ಅವ್ರಲ್ಲಿ ಮನವಿ ಮಾಡಿದ್ವಿ. ಸತ್ಯ ಹೇಳಿ. ಸತ್ಯ ಏನಿದೆ ಹಾಗಾದ್ರೆ ನೀವು ಹೇಳ್ಬಿಡಿ. ಸತ್ಯ ಏನಿದೆ ಅಂದರೆ, ನೀವು 30 ವರ್ಷದ ದಾವಣಗೆರೆ ಹಿಂದಿನ ಫೋಟೋಗಳನ್ನ ತೆಗೆದು ನೋಡ್ರಿ, ಯಾವುದೇ ರೋಡು ಡಾಂಬರ್ ರೋಡ್ ಇದ್ವು, 50% ಕಚ್ಚಾ ರೋಡ್ ಇದ್ವು. ಈಗ 99% ಸಿಮೆಂಟ್ ರೋಡ್ಗಳು.
ಜೊತೆಗೆ ಎಲ್ಲ ಮೊದಲೆಲ್ಲ ಒಂದು ದೊಡ್ಡ ಮಳೆ ಬಂತಂದರೆ ಈ ಏರಿಯಾಗಳು ಸಿದ್ದರಾಮೇಶ್ವರ ನಗರ, ಕಾರ್ಲ್ ಮಾರ್ಕ್ಸ್ ನಗರ ಇದೇ ಎಲ್ಲ ನೀರು ತುಂಬಿ ಮನೆಗಳೆಲ್ಲ ತುಂಬ್ತಿದ್ವು. ಈಗ ಒಂದೇ ಒಂದು ಹನಿ ನೀರು ಒಳಗೆ ಬರೋದಿಲ್ಲ. ಇದು ಶಾಮನೂರ್ ಅವ್ರ ಕಾಲದಲ್ಲಿ ಆಗಿದ್ದು. ಶಾಮನೂರ್ ಕಾಲ. ಈಗ ರಾಜಕಾಲುವೆಗಳು ಮಾಡಿರೋದ್ರಿಂದ ದಾವಣಗೆರೆಗೆ ಎಂಥ ಮಳೆ ಬಂದ್ರೂ ಪ್ರಾಬ್ಲಮ್ ಆಗಲ್ಲ. ಒಂದು ಎರಡನೇದು ದಾವಣಗೆರೆಗೆ ಕುಡಿಯೋ ನೀರಿಂದು. ಮಲ್ಲಿಕಾರ್ಜುನವರು 99ರಲ್ಲಿ ಮಿನಿಸ್ಟರ್ ಆದಾಗ ಕುಂದವಾಡ ಕೆರೆ ಒಂದೇ ಕೆರೆ ಆಗಲ್ಲ, ಟಿ ವಿ ಸ್ಟೇಷನ್ ಕೆರೆ ಆಗಲ್ಲ, ಕುಂದವಾಡ ಕೆರೆ ರೈತರು ನೀರು ಬಳಸ್ಕೊಂತಿದ್ರು. ಅದನ್ನೇನಾರ ಮಾಡಿ ಕುಡಿಯೋ ನೀರಿಗೆ ಅಭಿವೃದ್ಧಿ ಪಡಿಸೋಣ ಅಂತೇಳಿ ಸ್ವಂತ ದುಡ್ಡು ಹಾಕಿದ್ರು. ಇನ್ನು ಸರ್ಕಾರ ದುಡ್ಡು ಅನುದಾನ ಅಪ್ರೂವಲ್ ಆಗಿರಲಿಲ್ಲ. ಮುಂದೆ ಮಾಡ್ಸೋಣ ನನ್ನ ಉದ್ದೇಶಕ್ಕೆ ಅವ್ರ ಕಾನ್ಸೆಪ್ಟೇ ದೊಡ್ಡ ಕಾನ್ಸೆಪ್ಟ್ ಅವರು ಅಭಿವೃದ್ಧಿ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ ತಕ್ಷಣ BJP ಅವರು ರೈತರನ್ನ ಎತ್ಕಟ್ಟಿದ್ರು. ನಿಮಗೆ ಅನ್ಯಾಯ ಕತ್ತಿ ಬೆಳೆಗಳಿಗೆ ನೀರು ಸಿಗಲ್ಲ ಅಂತ ಎತ್ಕಟ್ಟಿದ್ರು. ಅವ್ರಿಗೆಲ್ಲ ಕುಂದರ್ಸ್ಕೊಂಡು ಅವ್ರಿಗೆ ಒಪ್ಸಿದ್ರು. ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂದರೆ ನಿಮ್ಮ ರೈತರಿಗೆ ಬೇರೆ ಕಾಲುವೆ ಹೊಡಿಸಿ ನಿಮಗೆ ನೀರು ಕೊಡಿಸ್ತೀನಿ ಚಾನಲಿಂದ ಅಂತೇಳಿ ಒಪ್ಸ್ಕೊಂಡು ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ ಮೇಲೆ ಒಂದು ಒಳ್ಳೆ ಕುಂದವಾಡ ಕೆರೆ ನೀರು ಇವತ್ತು ಊರಿನ ಸಮಸ್ಯೆನ ಬಗೆಹರಿಸೈತಿ. ಅದ್ರಾಗೆ ಹೆಚ್ಚಿನ ಭಾಗ ನೀರು ಕುಡಿಯೋದು BJP ಅವರು. ಅವತ್ತು ಹೋರಾಟ ಮಾಡಿದ್ರು, ಇವತ್ತು ನೀರು ಕುಡಿತದ. ಸರಿ, ಆಯ್ತು. ಇದು ಯಶವಂತರಾವ್ ಅವರ ಮಾತುಗಳಿಗೆ ಅಥವಾ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರಿ. ನಾನು ಆನ್ಸರ್ ಮಾಡ್ತಾ ಇಲ್ಲ ಮೇಡಮ್ ರೇ. ನಿಮಗೆ ಅವ್ರು ತಪ್ಪುದಾರು ಫ್ಯಾಕ್ಟ್ ತಿಳಿಸ್ತಾ ಇದ್ದೀನಿ. ನಾಳೆ ಯಾವತ್ತಾರ ನೀವು ಎಂಟ್ರಿ ಕೇಳಕ್ ಹೋದ್ರೆ ಅವ್ರು ಹಿಂಗೆ ಹೇಳಿದ್ರು ಅಂತಂದ್ರೂ ನಡೀತೈತಿ. ಫೈನ್ ಸರ್. ಸೊ ನನಗೆ ಒಬ್ಬ ಯಂಗ್ಸ್ಟರು ಇಲ್ಲೇ ನಾನು ಮಂಡಕ್ಕಿ ಬಟ್ಟಿಗೆ ಲಾಸ್ಟ್ ಟೈಮ್ ಬಂದಾಗ ಮಾತಾಡ್ಸಿದಾಗ ಕೇಳ್ತೀನಿ ಅವರಿಗೆ, ಅಭಿವೃದ್ಧಿ ಅಂತ ಕೇಳಿದಾಗ ಹಳಿ ಆ ಕಡೆ ಅಭಿವೃದ್ಧಿ ಆದಷ್ಟು ಹಳಿ ಈ ಕಡೆ ಅಭಿವೃದ್ಧಿ ಆಗಿಲ್ಲ ಅಂತ ಅಂತಾರೆ. ಇದು ಭಾರಿ ಭಾರಿ ಮುಖ್ಯವಾದ ಪ್ರಶ್ನೆ. ನಮ್ಮ ಭಾಗದ ಯುವಕರಿಗೆ ಗೊತ್ತಾಗಲಿಲ್ಲ ಅಂತ ನೀವು ಕೇಳಿದ್ದು ಚೆನ್ನಾಗಾತು. ನಾನು ಬೇರೆ ಕಡೆ ಮಾತಾಡ್ತಿದ್ದೆ. ಈಗ ನೀವು ಕೇಳಿದ್ದು ಇಲ್ಲಿ ಭಾಳಷ್ಟು ಜನ ಎದುರಿಗದಾರೆ. ಅಲ್ಲಿ ಅಭಿವೃದ್ಧಿ, ಇಲ್ಲಿ ಅಭಿವೃದ್ಧಿ. ಯಾಕೆ ವ್ಯತ್ಯಾಸ ಕಾಣಿಸ್ತಂದ್ರೆ ಇಲ್ಲಿ ಸಣ್ಣ ಸಣ್ಣ ಮನೆಗಳು ಇರೋದ್ರಿಂದ ಕಾಮಗಾರಿ ಈ ರಸ್ತೆ ಮುಗಿದ ಮೇಲೆ ಬಚ್ಚಲ ಮನೆ ಹೊರಗೆ ಕಟ್ಕೊಂತಾರೆ, ಇಲ್ಲಾಂದ್ರೆ ಲ್ಯಾಟ್ರಿ ಹೊರಗೆ ಕಟ್ಕೊಂತಾರೆ, ಇಲ್ಲಾಂದ್ರೆ ಒಂದು ವ್ಯಾಪಾರ ಯಾರು ದುಡಿಯೋರು ಯಾರ್ಯಾರು ಇಲ್ಲ ಒಂದು ಶೆಡ್ ಇಟ್ಕೊಂಡು ಒಂದು ಅಂಗಡಿ ಇಟ್ಕೊಂತಾರೆ. ಅದಕ್ಕೆ ಅದು ರೋಡು ಒತ್ತುವರಿ ಕಂಡಿರೋದ್ರಿಂದ ರೋಡ್ ಕ್ಲಿಯರ್ ಆಗಿ ಕಾಣಿಸಲ್ಲ. ಅದು ಅಷ್ಟೇ ವ್ಯತ್ಯಾಸ. ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಇಷ್ಟೇ. ಅವರೆಲ್ಲ ಹಿಂದಕ್ಕೆ ತಗೊಂಡ್ರೆ ಅವ್ರಿಗೂ ಸ್ವಲ್ಪ ಇನ್ನೊಂದು 10 ಅಡಿ 20 ಅಡಿ ಹಿಂದಕ್ಕೆ ಜಾಗ ಕೊಟ್ಬಿಟ್ರೆ ಅವ್ರು ಹಿಂದಕ್ಕೆ ಹೋಗ್ತಾರೆ. ಗಿಡಗಳು ಬೆಳೆಸ್ಬಿಟ್ರೆ ಅಂದರೆ ಅದರಂಗೆ ಕಾಣಿಸ್ತೈತೆ. ಇಲ್ಲಿ ಬಡವರಿಗೆ ಹಿಂಸೆ ಮಾಡಿ ರೋಡ್ ಆಗಲ್ಲ ಹೆಂಗೆ ಮಾಡ್ತೀರಿ ಹೇಳ್ರಿ ಮೇಡವ್ರು? ಈಗ ಇರೋದು 10-20 ಮನೆ ಇರ್ತೈತಿ. ಅದ್ರಾಗ 10 ಅಡಿ ಓಡಿಸಿದ್ರೆ ಅಂದರೆ ಅವ್ರು ಎಲ್ಲಿ ಮಲ್ಕೋಬೇಕು, ಎಲ್ಲಿ ಅಡುಗೆ ಮಾಡ್ಕೋಬೇಕು, ಹೆಂಗೆ ಜೀವನ ಮಾಡಬೇಕು? ಆಮೇಲೆ ಈಗಿನ ಪರಿಸ್ಥಿತಿ ಈಗ ಭೂಮಿ ಬೆಲೆ ಆಕಾಶಕ್ಕೆ. 1 ಎಕರೆ ದಾವಣಗೆರೆ ಸುತ್ತಮುತ್ತ ಎಲ್ಲಾರ ಕೇಳಕ್ ಹೋದ್ರೆ ಲಕ್ಷಾಂತರ ಮನೆಗಳು ಬಡವರಿಗೆ ಕೊಡ್ತಾ ಇದ್ದಾರೆ. ಊರು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅಷ್ಟು ಮನೆಗಳು ಕಟ್ಸ್ಯಾರೆ, ಅಷ್ಟು ಅಭಿವೃದ್ಧಿ ಆಗೈತಿ. ಆದರೂ ಜನ ಪಾಪ್ಯುಲೇಷನ್ ಬೆಳೀತಾ ಐತಿ. ಈ ಮನೆಗಳು ಕೊರತೆ. ಅದೇ ಇರೋ ಮನೆಗಳೊಳಗೆ 2 ಫ್ಯಾಮಿಲಿ ಇರ್ತವೆ, 3 ಫ್ಯಾಮಿಲಿ ಇರ್ತವೆ. ಹಂಗಾಗಿ ಅಭಿವೃದ್ಧಿ ಅಲ್ಲಿನ ಆ ಉತ್ತರದ ಕಂಡಂಗೆ ಈ ಕಡೆ ಕಾಣಲ್ಲ. ಅಷ್ಟೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ. ಏನ್ ನಿಮ್ಮ ಹೆಸರು? H ಜಯಣ್ಣ ಅಂತೇಳಿ. ಜಯಣ್ಣ. ಸೊ ನೀವು ಇದೇ ಭಾಗದವರು? ಇದೇ ಭಾಗ. ಓಕೆ, ಹೇಳಿ ಸರ್. ಎಸ್ ಸರ್, ವಸತಿ ಬಗ್ಗೆ ಹೇಳಿದ್ರು. ಬಟ್ ನಾನು ಕೇಳ್ಪಟ್ಟಿರೋ ಮಾತು ಅಥವಾ ತುಂಬ ಜನ ಹೊರಗಡೆ ಅಂದರೆ ಈ ಭಾಗದಲ್ಲಿ ಬಿಟ್ಟು ಬೇರೆ ಭಾಗದಲ್ಲಿ ಕೇಳಿದಾಗ ಒಂದು ಮಾತು ಹೇಳ್ತಾ ಇದ್ರು. ಸಮುದಾಯದವರು 85,000 ವೋಟರ್ಸ್ ಇರುವಾಗ ಒಂದು ಸಲ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಈ ಒಂದು ಸಲನೂ ಅವ್ರ ಫ್ಯಾಮಿಲಿಗೆ ಕೊಟ್ಬಿಟ್ರು ಅಂತ ಅಂದು ನೀವೇನು ಹೇಳ್ತಿರೋದಕ್ಕೆ? ನಾನೇನು ಹೇಳ್ತಿದ್ದೇನೆಂದರೆ ನಮ್ಮ ಸಮುದಾಯಕ್ಕೆ ಈ ಸರಿ ಅವಕಾಶ ಮಾಡಿಕೊಡ್ಬೇಕಿತ್ತು. ಹೌದ್ರಾ? ಅದು ಮಾತು ಸರಿ. ನನ್ನ ಪ್ರಕಾರ ನನ್ನ ಪ್ರಕಾರ ಏನಂದರೆ ಇವತ್ತಿನ ದಿವಸ ಮಾನ್ಯ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆಗಿದ್ದಾರೆ. ಅದಕ್ಕೆ ಆ ಮನೆ ಆ ಮನೆಯಲ್ಲಿ ದುಃಖ ಇದೆ. ಆ ಮನೆಗೆ ದುಃಖ ಇರೋಂಥ ಮನೆಗೆ ನಾವು ಇನ್ನೊಂದು ಸ್ವಲ್ಪ ದುಃಖ ಬರೋಂಥ ಕೆಲಸ ಮಾಡಬಾರ್ದು. ನನ್ನ ಮಾತು ಹೇಳ್ತಾ ಇರೋದು. ಅದಕ್ಕೋಸ್ಕರ ಆಯ್ತಲ್ಲ ಈ ಸರಿ ಬೈ ಎಲೆಕ್ಷನ್ನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಅವ್ರ ಪುತ್ರಿಗೆ ಕೊಟ್ಟು ನಾವೆಲ್ಲ ಸಮುದಾಯದವರು ಸೇರ್ಕೊಂಡು ಅವ್ರಿಗೆ ತಲ ಗೆಲ್ಲಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ 2028ರಲ್ಲಿ ಏನು ಚುನಾವಣೆ ಬರ್ತಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲರೂ ಹೋಗಿ ಕುತ್ಕೊಂಡು ಅವ್ರಿಗೆ ಕಾನ್ಫಿಡೆನ್ಸ್ ತೊಗೊಂಡು ಒಂದು ವಿನಂತಿ ಮಾಡಿ ನಾವಿದಲ್ಲ ನಮ್ಮ ಕಮ್ಯುನಿಟಿಗೆ ಒಂದು ಟಿಕೆಟ್ ಕೊಡ್ರಿ, ನೀವು ನಮ್ಮ ಜೊತೆಗೂಡಿ ನಮ್ಮ ಒಂದು ಕಮ್ಯುನಿಟಿಯ
MLA ಮಾಡ್ಬೇಕಂತ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ಳೋಣ. ಈ ಸಲನೇ ಅದನ್ನ ಮಾಡ್ಬೋದಿತ್ತಲ್ವಾ? ಮಾಡಿದ್ರಾ? ಈ ಸಲ ನಿಮ್ಮ ಮಗನಿಗೆ ನಾವು ಗೆಲ್ಲಿಸ್ತೀವಿ, ಮುಂದಿನ ಸಲನಾದ್ರೂ ನಮ್ಗೆ ಬಿಟ್ಕೊಡಿ ಅಂತ ಕೇಳಿದ್ರಾ? ಇದು ಇದೆಲ್ಲ ಈ ಸಲ ಅದೇ ತರ ಕೇಳಬೇಕಿತ್ತು. ಕೆಲವೊಬ್ರು ನಾಯಕರು ಆ ತರ ಮಾಡಿಲ್ಲ. ಪಾಪ ಅವ್ರವ್ರದ್ದು ಏನೇನು ಮೈಂಡ್ ಸೆಟ್ ಇದೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಹೇಳಿದ್ರೆ ಆ ಥರ ಮಾಡಬೇಕಿತ್ತು. ಇಲ್ಲ ಒಂದ್ ಕಡೆಗೆ ಅವ್ರಿಗೂ ಮನಸ್ಸಿನಲ್ಲಿ ಐತಲ್ಲ, ಆ ದೇವ್ರ ಐತಲ್ಲ, ಇದು ಆಗಿ ಹೋಗಪ್ಪ ಮುಂದಿನ ಸರಿ ನೋಡೋಣ ಅಂತೇಳಿ ಅವ್ರು ಹೇಳ್ತಿದ್ರು. ನಮ್ಗಂತೂ 100% ಗೊತ್ತಿದೆ. ಯಾಕಂದ್ರಪ್ಪ ಅವರು ಒಳ್ಳೆ ವ್ಯಕ್ತಿ ಅಂದ್ರಪ್ಪ ಅಂದರೆ ಅವ್ರ ಬಗ್ಗೆ ನಾವು ಎಷ್ಟು ಹೊಗಳಿದ್ರು ಕಡಿಮೆ. SS ಮಲ್ಲಣ್ಣನವರು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಂತ ಮಿನಿಸ್ಟ್ರು ಸಿಗೋದಿಲ್ಲ. ಇನ್ನೊಂದು ಅವ್ರ ಹತ್ರ ಗುಣ ಇರೋಂಥ ಗುಣವಂತರು ಯಾರೂ ಇಲ್ಲ. ವಸತಿಯ ಹರಿಕಾರರು ಅವರು. ಆಮೇಲೆ ಸಾಮಾನ್ಯ ಜನರಿಗೆ ಕುಂದುಕೊರತೆಗಳಿಗೆ ಬಹಳ ಸ್ಪಂದಿಸ್ತಾರೆ. ಅವ್ರ ಬಗ್ಗೆ ಎಷ್ಟು ನಾವು ಹೊಗಳಿದ್ರು ಕಡಿಮೆ. SS ಮಲ್ಲಣ್ಣನವರು ಗ್ರೇಟ್ ಪರ್ಸನ್. ಫ್ಯಾನ್ ಅಲ್ಲ ಅವ್ರ ಕೆಲಸ ಹಂಗಿದೆ. ಫ್ಯಾನ್ ಅಂದ್ರೆ ಮತ್ತೆ ತಪ್ಪಾಗುತ್ತೆ. ಫ್ಯಾನ್ ಅಂತ ಹೇಳಿದ್ರೆ ಮತ್ತೆ ತಪ್ಪಾಗುತ್ತೆ. ನಾವು ಅವ್ರ ಕೆಲ್ಸಕ್ಕೆ ಹೊಗಳ್ತಾ ಇರೋದು. ಒಳ್ಳೆ ಕೆಲಸಗಾರರು. ಈ ಸರಿ ಸಮರ್ಥ ಶಾಮನೂರ್ ಅವರಲ್ಲ, ನಮ್ಮ ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥವಾದ ಅಭ್ಯರ್ಥಿ. ನಾನು ಈ ಮೂಲಕ ನಮ್ಮ ಎಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನಗಳಲ್ಲಿ ವಿನಂತಿ ಏನು ಮಾಡ್ತೀನಿ ಅಂದ್ರಪ್ಪ ಅಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಇಲ್ಲಿ ಕಾಂಗ್ರೆಸ್ಸಿನ ಸಮರ್ಥ ಅಭ್ಯರ್ಥಿ ಅವರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲನಾಗಿ ಮಾಡಬೇಕಲ್ಲಿ ತಮ್ಮಲ್ಲಿ ಕಳಕಳ ವಿನಂತಿ ಮಾಡ್ತೀನಿ. ನಮಸ್ಕಾರ, ನನ್ನ ಹೆಸರು ಫಾರೂಕ್ ಖಾನ್ ಅಂತ ಹೇಳಿ, ನಾನು ಸ್ಕ್ರಾಪ್ ಮರ್ಚೆಂಟು, 2ನೇ ವಾರ್ಡ್ ಕ್ಷೇಮಾಭಿವೃದ್ಧಿ ಸಮಿತಿಯ ಸಂಚಾಲಕರು. ಸೊ ಇಲ್ಲಿ ಸ್ಪೆಷಲಿ ಮಂಡಕ್ಕಿ ಭಟ್ಟಿಯ ಮೀಲಾದ್ ಗ್ರೌಂಡ್ ಹತ್ರ ನಾನಿದ್ದೀನಿ. ಇಲ್ಲಿರುವಂತಹ ತುಂಬಾ ಜನ ಶಾಮನೂರ್ ಶಿವಶಂಕರಪ್ಪನವ್ರನ್ನ ನೋಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಓಟ್ ಹಾಕೊಂಡು ಬಂದಿದ್ದಾರೆ. ನಾವು ಆರಾಮಾಗಿದ್ದೀವಿ. ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ನಾವು ಇಲ್ಲಿ ಸಹೋದರತೆಯಿಂದ ಬದುಕ್ತಾ ಇದ್ದೀವಿ, ನೆಮ್ಮದಿಯ ಉಸಿರು ನಮಗೆ ಇಲ್ಲಿ ಸಿಗ್ತಾ ಇದೆ ಅನ್ನುವಂತಹ ಕಾರಣ ಅದು ಶಾಮನೂರ್ ಅವರ ಕುಟುಂಬದಿಂದ, ಶಾಮನೂರ್ ಅವರಿಂದ. ಮತ್ತು ನಮಗೆ ಬೇಕಾಗಿರುವಂತಹ ಕೆಲಸಗಳು ಇಲ್ಲ ಆಗಿದೆ. ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಅವರು ನಮ್ಮ ಕೈಗೆ ಸಿಗ್ತಾ ಇದ್ರು, ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು. ಹಾಗೆಯೇ ಅದೆಲ್ಲ ನೆನ್ಪಿಟ್ಕೊಂಡು ನಾವು ಸಮರ್ಥನ ಗೆಲ್ಲಿಸ್ತೀವಿ ಅಂತ ಈ ಭಾಗದ ಜನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮರ್ಥದಿಂದ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಒಬ್ಬ ಯೂತ್ ಲೀಡರ್ ಆಗಿರೋದ್ರಿಂದ ಜನರ ಕಷ್ಟ ಸುಖಕ್ಕೆ ಇನ್ನಷ್ಟು ಆಗಬೇಕಾಗಿದೆ. ಒಂದು ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಸಮರ್ಥ್ ಅವರು MLA ಆದ ನಂತರ ಈ ಕಡೆನೂ ಗಮನ ಹರಿಸಲಿ ಅನ್ನೋದು ಈ ಭಾಗದ ಜನರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಬಾ ಹಕೀಂ, ಸಭೆ ವಿತ್ ಸಬಾ, ಮಂಡಕ್ಕಿ ಭಟ್ಟಿ.